ನಿಮ್ಮನೆ ಅಕ್ವೇರಿಯಂಗೆ ಫಿಶ್ ತಂದು ಹಾಕಿದ ದಿವಸನೇ ಅದು ಸಾಯ್ತಾ ಇದೆಯಾ? ಹಾಗಿದ್ರೆ ನೆಕ್ಸ್ಟ್ ಟೈಮ್ ಇಂದ ಈ ಸ್ಟೆಪ್ಸ್ ನ ಫಾಲೋ ಮಾಡಿ, ಸೊ ದಟ್ ಆ ಫಿಶ್ ಸಾಯ್ದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ. ಮೊದಲನೇದು, ನೀವು ಅಕ್ವೇರಿಯಂ ಅಲ್ಲಿ ಫಿಶ್ ನ ಚೂಸ್ ಮಾಡೋದಕ್ಕೆ ಮುಂಚೆ ಅಕ್ವೇರಿಯಂ ನ ವಾಟರ್ ಕ್ವಾಲಿಟಿ ಹೇಗಿದೆ ನೋಡಿ. ವಾಟರ್ ಕ್ವಾಲಿಟಿ ಚೆನ್ನಾಗಿದ್ರೆ ನೆಕ್ಸ್ಟ್ ಫಿಶ್ ನೋಡಿ. ಫಿಶ್ ಮೈ ಮೇಲೆ ಯಾವುದೇ ತರ ವೈಟ್ ಸ್ಪಾಟ್ಸ್ ಆಗ್ಲಿ, ಏಟ್ ಆಗಿರೋದೇ ಆಗ್ಲಿ, ಅಥವಾ ಡಿಫಾರ್ಮೇಶನ್ಸ್ ಇಲ್ಲ ಅಂತಂದ್ರೆ, ಅಥವಾ ವೈಬ್ರೆಂಟ್ ಕಲರ್ ಇದೆ, ಅದು ಚೆನ್ನಾಗಿದ್ರೆ ನೀವು ಅದನ್ನ ಪಿಕ್ ಮಾಡಿ. ಒಂದ್ಸರಿ ನೀವು ಅದನ್ನ ತಗೊಂಡ್ಮೇಲೆ ಸೀದಾ ತಂದು ಮನೇಲಿರೋ ಅಕ್ವೇರಿಯಂ ಟ್ಯಾಂಕ್ಗೆ ರಿಲೀಸ್ ಮಾಡಿಬಿಡಿ. ಅವ್ರು ಹೇಗೆ ಪ್ಯಾಕ್ ಮಾಡ್ಕೊಟ್ಟಿರ್ತಾರೋ ಅಕ್ವೇರಿಯಂ ಅವರು, ಅದನ್ನ ಹಾಗೆ ತಂದು ಈಗಿನ ಅಕ್ವೇರಿಯಂ ಒಳಗಡೆ ಅದ್ದಿಡಿ. ಒಂದ್ 15 ನಿಮಿಷ ಬಿಟ್ರೆ ಈ ಪ್ಯಾಕೆಟ್ ಅಲ್ಲಿ ಏನಿರುತ್ತಲ್ಲ ವಾಟರ್, ಆ ವಾಟರ್ ಟೆಂಪರೇಚರ್, ಅಕ್ವೇರಿಯಂ ವಾಟರ್ ಟೆಂಪರೇಚರ್ ಎರಡು ಸಮವಾಗುತ್ತೆ. ಆವಾಗ ಫಿಶ್ ನ ರಿಲೀಸ್ ಮಾಡಿದ್ರೆ ಫಿಶ್ಗೆ ಯಾವುದೇ ತರ ಟೆಂಪರೇಚರ್ ಡಿಫ್ರೆನ್ಸ್ ಆಗೋದಿಲ್ಲ, ಹಾಗೂ ಅದಕ್ಕೆ ಸ್ಟ್ರೆಸ್ ಆಗೋದಿಲ್ಲ. ಈ ಮೂರನೇದು, ನೀವು ಅಕ್ವೇರಿಯಂ ನ ರಿಲೀಸ್ ಮಾಡಿದ್ಮೇಲೆ ಫಿಶ್ ನ ಯಾವತ್ತು ಅದನ್ನ ಪದೇ ಪದೇ ಹೋಗಿ ತಂದಿದೀವಿ ಅಂತ ಕಾಟ ಕೊಡಬೇಡಿ. ಹೌದು, ಪೇಷನ್ಸ್ ಇರಲಿ. ನೀವು ಫಿಶ್ ನ ರಿಲೀಸ್ ಮಾಡಿ ಸ್ವಲ್ಪ ಹೊತ್ತು ಅದನ್ನ ಹಾಗೆ ಬಿಡಿ, ಅದಕ್ಕೆ ಗಾಬರಿ ಮಾಡಬೇಡಿ. ಅದು ಹೊಸ ಎನ್ವಿರಾನ್ಮೆಂಟ್ ಗೆ ಬಂದ್ರಿಂದ ಅದಕ್ಕೆ ಜಾಸ್ತಿ ಸ್ಟ್ರೆಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಫಿಶ್ ನ ಅದಕ್ಕೆ ರಿಲೀಸ್ ಮಾಡಿದ್ಮೇಲೆ ಅವತ್ತಿನ ದಿವಸ ಅದಕ್ಕೆ ಜಾಸ್ತಿ ಇದು ಮಾಡಬೇಡಿ. ನೆಕ್ಸ್ಟ್ ಡೇ ಇಂದ ಅದಕ್ಕೆ ಫೀಡ್ ಮಾಡ್ತಾ ಬನ್ನಿ, ಹಾಗೂ ಅದನ್ನ ಒಳ್ಳೆ ಕೇರ್ ತಗೊಳ್ಳಿ. ಆಗ ಫಿಶ್ ಖಂಡಿತ ಬಾಳ್ಕೆ ಬರುತ್ತೆ, ಹಾಗೂ ಜಾಸ್ತಿ ದಿವಸ ಇರುತ್ತೆ.